ಗದಗ ಜಿಲ್ಲಾ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ಜಗದ್ಗುರುಗಳು ಡಾ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಶ್ರೀ ಜಗದ್ಗುರುಗಳು ಬೂದೇಶ್ವರ ಸಂಸ್ಥಾನ ಮಠ ಅಂತೂರು ಬೆಂತೂರ ದಿವ್ಯ ಶಿವಯೋಗ 33 ದಿನಗಳ ಸಮಾಧಿ ಮುಕ್ತಾಯ ಸಮಾರಂಭ ಮತ್ತು ಧರ್ಮ ಜಾಗೃತಿ ಮಹಾಪಾದಯಾತ್ರೆಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ತಾಲೂಕ್ ಮಲ್ಲಿಗವಾಡ ಗ್ರಾಮದ ಎಲ್ಲಾ ಸಮಸ್ತ ಭಕ್ತಾದಿಗಳು ಸೇರಿ ಪ್ರಸಾದ ಸೇವೆಯ ಕಾರ್ಯಕ್ರಮದ ತಯಾರಿ ಹಮ್ಮಿಕೊಂಡಿದ್ದಾರೆ. ವರದಿಗಾರರು ನಿಂಗಪ್ಪ ಮ್ಯಾಗೇರಿ. ನನ್ನ ಹೆಸರು ನಿಂಗಪ್ಪ ಮೆಗೇರಿ ಅಂತೇಳಿ ಅಮೋಘ ನ್ಯೂಸ್ ಇಂದ ಈ ಒಂದು ಗದಗ ಜಿಲ್ಲಾ ಗದಗ ತಾಲೂಕಿನ ಒಂದು ಅಂತೂರು ಬೆಂತೂರು ಗ್ರಾಮದಲ್ಲಿ ಸಮಾಧಿ ಸಿದ್ಧಿ ಯೋಗ ಕಾರ್ಯಕ್ರಮಕ್ಕೆ ಕುಂತಿರುವಂತ ಶಟಸ್ಥಲ ಬ್ರಹ್ಮ ರಾಚೋಟಿ ಗುರುಗಳು ಒಂದು ಅತ್ಯುನ್ನತ ರೈತರ ಒಂದು ಉನ್ನತ ಅಭಿವೃದ್ಧಿ ಕಾರ್ಯಕ್ಕಾಗಿ ಈ ರಾಜ್ಯದ ಒಂದು ಉತ್ತಮ ಏಳಿಗೆಗಾಗಿ ಒಂದು ರಾಜಕೀಯ ರೀತಿಯಲ್ಲಿ ಒಂದು ಆ ಒಂದು ಎಲ್ಲಾ ಒಂದು ನಮ್ಮ ರಾಜ್ಯದ ಜನತೆಗೆ ಒಂದು ಒಳ್ಳೆಯದಾಗಬೇಕೆಂದು ಶಟಸ್ಥಲ ಬ್ರಹ್ಮ ರಾಚೋಟಿ ಗುರುಗಳು ಈ ಸಮಾಧಿ ಸಿದ್ಧಿ ಯೋಗಕ್ಕೆ ಹೋಗುತ್ತಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಒಂದು ಗ್ರಾಮದಿಂದ ಹಲವಾರು ಜಿಲ್ಲೆಗಳಿಂದ ಒಂದು ಹೆಚ್ಚಿನ ಒಂದು ಭಕ್ತರು ಸೇರಿ ಈ ಒಂದು ಸಮಾಧಿ ಸಿದ್ಧಿ ಯೋಗ ಕಾರ್ಯಕ್ರಮದಲ್ಲಿ ಹಲವಾರು ಪುರಾಣಗಳಾಗಿರ್ಬೋದು, ಹಲವಾರು ಒಂದು ಕಾರ್ಯಕ್ರಮದ ಪೂರಕ ಒಂದು ಹಲವಾರು ದಾಸೋಹದ ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಭಕ್ತರು ಸೇರಿ ಎಲ್ಲಾ ರಾಜ್ಯದಿಂದ ಜನರು ಬಂದು ಈ ಸಮಾಧಿ ಸಿದ್ಧಿ ಯೋಗ ಕಾರ್ಯಕ್ರಮಕ್ಕೆ ಹಲವಾರು ರೀತಿಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತಿ ಒಂದು ವಿಜೃಂಭಣೆಯಿಂದ ಒಂದು ನಡೆಸಿಕೊಡುತ್ತಿದ್ದಾರೆ. ಹಲವಾರು ಭಕ್ತಾದಿಗಳು ಮತ್ತು ಇನ್ನಿತರೆ ನಾಳೆ ಮುಖಾಂತರ ಒಂದು 5ನೇ ತಾರೀಕಿನಲ್ಲಿ ಆ ಸಮಾಧಿ ಸಿದ್ಧಿ ಯೋಗ ಕಾರ್ಯಕ್ರಮ ಮುಗಿಯಲಿದ್ದು ಈ ಕಾರ್ಯಕ್ರಮಕ್ಕೆ ಮುಗಿಯಬೇಕೆಂದು ಹಲವಾರು ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಮತ್ತು ರೈತರ ಒಂದು ಉನ್ನತ ಜೀವನಕ್ಕಾಗಿ ಒಂದು ರೈತರ ಒಂದು ಏಳಿಗೆಗಾಗಿ ಒಂದು ರಾಜಕೀಯ ರೀತಿಯಲ್ಲಿ ನಮ್ಮ ರಾಜ್ಯ ಒಂದು ಉನ್ನತ ರೀತಿಯಲ್ಲಿ ಸಾಗಬೇಕೆಂದು ಈ ರಾಚೋಟಿ ಗುರುಗಳಾದಂತ ಈ ಸಮಾಧಿ ಸಿದ್ಧಿ ಯೋಗ ಕಾರ್ಯಕ್ರಮವು ನಾಳೆ ಮುಕ್ತಾಯಗೊಳ್ಳಲಿದ್ದು ಈ ಹಲವಾರು ರೀತಿ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಬರ್ರಿ ಆ ಒಂದು ಗ್ರಾಮದ ಪೂಜಾರಿಗಳ ಆದಂತ ಆ ಗುರುಗಳನ್ನ ಈ ಮುಂದಿನ ಕಾರ್ಯಕ್ರಮ ಏನು, ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಏನು, ಈ ಒಂದು ಕಾರ್ಯಕ್ರಮದ ಈ ಒಂದು ಪ್ರತಿಯೊಂದು ಗ್ರಾಮದಿಂದ ಭಕ್ತಾದಿಗಳು ಆಗಮಿಸಿದ್ದಾರೆ. ಆ ಒಂದು ಗುರುಗಳನ್ನ ಕೇಳೋಣ ಬನ್ನಿ. ಅಂತ ನಾನು ಅಂತೂರು ಬೆಂತೂರು ಬೂದಿಸ್ವಾಮಿ ಮಠದ ಶಿಷ್ಯನಾಗಿದ್ದು, ಈ ಅಜ್ಜವರು ಏನು ಯೋಗ ಕುಂತಾರಲ್ಲ, ಮೊದ್ಲಿನ ಅಜ್ಜ 775 ವರ್ಷ ಬಾಯದ ಅಜ್ಜರ ಕತ್ತೂರು ಗದ್ದಿಗೆ ಐತಿ. ಆ ಗದ್ದಿಗೆ ಮೇಲೆ ಇವರು ರಾಚೋಟೇಶ್ವರ ಗುರುಗಳು 775 ತಾಸು ಕುಂದಿರ್ಬೇಕಂತ ಸಮಾಧಿ ಯೋಗವನ್ನು ಕುಂತಿದ್ದಾರೆ. ಆ ಭಕ್ತಿಗೆ ನಾವೆಲ್ಲರೂ ಬಂದು ಮಲ್ಲಿಗವಾಡದ ಹುಬ್ಬಳ್ಳಿ ತಾಲೂಕು ಮಲ್ಲಿಗವಾಡ ಗ್ರಾಮದವರು ಇಟ್ಟರು ಇದನ್ನ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂದು ಎಲ್ಲಾ ಊರ್ ಮಂದಿನೂ ಪಟ್ಟಿ ಹಾಕಿ ಒಂದು 2 ಲಕ್ಷ 2 ಲಕ್ಷ ಮಟ್ಟ ಪಟ್ಟಿ ಮಾಡ್ಕೊಂಡು ನಾವು ಮುಂಜಾನಿಂದ ಸಂಜೆ ಮಟ್ಟನು ಊಟದ ಇಟ್ಕೋಬೇಕಂತೇಳಿ ನಮ್ಮ ಕುಂದಗೋಳಾತು ರೊಟ್ಟವಾಡಾತು ಈ ಕಡೆ ಯಾವ್ದೇ ಭಕ್ತರು ಬಂದ್ರು ಇಲ್ಲೇ ಉಂಡು ದರ್ಶನ ಮಾಡ್ಕೊಂಡು ಹಿಂಗ ಹೋಗೋ ಲೆಕ್ಕಕ್ಕೆ ನಾವು ಅಡಿಗೆ ಮಾಡ್ತಾ ಇದ್ದೇವೆ. ಅಜ್ಜರ ಗುರುಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಿಮ್ ಗ್ರಾಮಸ್ಥರು ಎಲ್ಲರೂ? ಗುರುಗಳದು ಎಷ್ಟು ಹೇಳಿದ್ರು ಸಾಲದ. ಇವ್ರು ಹಿಂದೊಮ್ಮೆನ ಈಗ 16ನೇ ಸಲ ಇದು ಸಿದ್ಧಿ ಯೋಗ. ಮೊದ್ಲು 21 ದಿನ ಕುಂತಿದ್ರು. ಈ ಸಲ ಈ ಅಜ್ಜರು 775 ವರ್ಷ ಬಾಯಾರಲ್ಲ, ಇದನ್ನ ಇಟ್ಕೊಂಡು 775 ತಾಸು ಕುಂದಿರ್ಬೇಕಂತೇಳಿ ಸಮಾಧಿ ಯೋಗ ಕುಂತಿದಾರ. ಮತ್ತು 775 ಲಿಂಗಗಳನ್ನು ಪ್ರತಿಷ್ಠಾಪನೆ ಮತ್ತು ಶಿಲಾಮಂಟಪ ಹೊಸದು. ಇವನ್ನೆಲ್ಲ ಈ ಅಜ್ಜಾರ್ ಬಂದಿಂದಾಗ ಆಗೈತೆ ಅಂದಾಗ ಅವ್ರ ದೇವರ ಈಗ ಸದ್ಯ ಸಮಾಜ ಉದ್ಧಾರಕ್ಕಾಗಿ. ಹೌದು, ಸಮಾಜ ಉದ್ಧಾರಕ್ಕಾಗಿ, ರೈತರ ಏಳಿಗೆಗಾಗಿ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ಒಟ್ಟಾರೆ. ಈಗ ಅಜ್ಜಾರ್ ಕುಂದಿದ ಅಂಕರು ಮಳಿ ಚಲೋ ಆಗೈತಿ. ಈ 3 ದಿನ ಆತು ಮಳಿ ಚಲೋ ಐತಿ. ಈಗ ನಾಳೆ ತೆಗಿಬೇಕನ್ನೋ ಅದೇನೆಲ್ಲ ಗೊತ್ತಿಲ್ಲ. ಈಗ ನಾವಂಕರು ಅಜ್ಜಾರ್ ಇದನ್ನ ನೋಡಿ ಹೆಚ್ಚು ನಮ್ಮ 3 ಜನರು ಎಲ್ಲರೂ ಬಂದು ಅಡಿಗೆಯನ್ನು ಮಾಡಕತ್ತೀವಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಎಲ್ರೆಡ್ಡಿ ರಾಮತಿ ಅಂತ ಹೇಳ್ರಿ. ಮಲ್ಲಿಗವಾಡದ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ಈ ಅನ್ನ ಸಂತರ್ಪಣೆ ಪ್ರಸಾದ ಸೇವೆಯನ್ನು ನೆರವೇರಿಸಿಕೊಡುತ್ತಿದ್ದೇವೆ.
ಪ್ರತಿಯೊಬ್ಬ ಮನೆಗೂ ಎಲ್ಲರೂ ಪಟ್ಟಿ ಕೊಟ್ಟಿದ್ದಾರೆ, ನಂದಿಷ್ಟು ನಿಂದಿಷ್ಟು ಅಂತ ಏನಿಲ್ಲ, ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಎಷ್ಟೇ ಖರ್ಚು ಬರಲಿ ಅನ್ನ ಸಂತರ್ಪಣೆ ಮಾಡೋಣ ಅಂತಂದ್ರೆ ರಾಚೋಟಿ ಸ್ವಾಮಿಗಳಿಗೆ ಎಲ್ಲೇ ದರ್ಶನಕ್ಕೆ ಬರ್ತಾರ ಎಲ್ಲರಿಗೆ ಅನ್ನ ಸಂತರ್ಪಣೆ ಮುಟ್ಸೋಣ ಅಂತಂದೇಳಿ ನಮ್ಮ ಮಲ್ಲಿಗೌಡ ಗುರು ಹಿರಿಯರು ಹಾಗೂ ಯುವಕರು ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ರಿ. ನಾವು ಮೂಲತಃ ಮಲ್ಲಿಗೌಡ ಗ್ರಾಮಸ್ಥರು. ನಾವು ಅಂತೂರು ಬೆಂತೂರಿನ ಭಕ್ತರು. ನಾವು ರಾಚೋಟೇಶ್ವರ ಬೂದಿಸ್ವಾಮಿ ಗುರುಗಳು 775 ವರ್ಷ ಬದುಕಿ ಇದನ್ ಮಾಡಿದ್ರು. ಈಗ ಕಲಿಯುಗದ ದೇವರಾಗಿ ಇವರು ರಾಚೋಟೇಶ್ವರ ದೇವರಾಗಿ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಎಲ್ಲಾ ಭಕ್ತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಸಮಾಧಿ ಸಿದ್ಧಿ ಯೋಗ 775 ತಾಸು ಸಮಾಧಿ ಸಿದ್ಧಿ ಯೋಗ ಮಾಡಕತ್ತಾರ. ಅದರಿಂದ ಎಲ್ಲಾ ಭಕ್ತರಿಗೆ ಒಳ್ಳೇದ ಆಗುತ್ತ ಅಂತ ಅವರು ಅನ್ಕೊಂಡಾರ, ನಾವಂತರೂ ಅನ್ಕೊಂಡಿದೀವಿ. ನಮ್ಗೆ ಒಳ್ಳೇದಾಕತಿ ಅಂತೇಳಿ ಅವ್ರು ಇದನ್ ಮಾಡಕತ್ತಾರ. ನಾವು ಅದಕ್ಕ ಚಿರಋಣಿ ಆಗಿರ್ತೀವ್ರಿ. ನಿಮ್ ಗ್ರಾಮಸ್ಥರು ಎಲ್ಲಾರು ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ನಮ್ಮ ಮಲ್ಲಿಗೌಡ ಗ್ರಾಮಸ್ಥರು ಸೇರಿ ಇಲ್ಲಿ ಪ್ರಸಾದ ಸೇವೆಯನ್ನು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ, ಈ ಕಡೆಯಿಂದ ಕುಂದಗೋಳ ತಾಲೂಕಿನಿಂದ ಈ ಕಡೆ ಎಲ್ಲಾ ಬರುವ ಭಕ್ತಾದಿಗಳಿಗೆ ನಾವು ನಾಳೆ ಇಡೀ ದಿನ ಅನ್ನ ಪ್ರಸಾದ ಸೇವೆಯನ್ನ ಹಮ್ಮಿಕೊಂಡಿದ್ದೇವೆ. ಎಡಿಟ್ ಮಾಡಿ ಸ್ವಲ್ಪ